ಪರಿವರ್ತನದ ಸಮಾಜ ಒಂದು ವಿಷುವಲ್ ಡಾಕ್ಯುಮೆಂಟ್ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಲೆಕ್ಕದಲ್ಲಿ ಯಾವುದೋ ದಶಕಗಳ ಹಿಂದೆ ಸರ್ ನನಗೆ ಕನಿಷ್ಠ ಒಂದು 3-4 ವರ್ಷ ಆಗಿರ್ಬೋದು. 20 ಬಹುಶಃ ಇಷ್ಟು ದೀರ್ಘಕಾಲದಲ್ಲಿ ಯಾವುದೋ ಫೀಚರ್ ಫಿಲ್ಮ್ ಕೂಡ ಇಷ್ಟು ಸಮಯ ತೆಗೆದುಕೊಂಡಿಲ್ಲ ಅಂತ ನನ್ನ ಭಾವನೆ. ದೊಡ್ಡ ಕ್ಲಾಸಿಕ್ಸ್ ಕೂಡ ಬಟ್ ಏನು ಹೇಳೋಕ್ಕಾಗಲ್ಲ. ಅದು ಸೊ ಎಂಟ್ಯಾಂಗಲ್ ದಟ್ ಯಾಕೆ ಈ ಥರ ಆಯಿತು ಅಂತ ಅದು ಪ್ರಶ್ನೆಗೆ ಉತ್ತರ ಕಷ್ಟ ಆಯಿತು. ಎನಿವೆ ಆಯಿತು, ಅನೇಕರ ಪ್ರಯತ್ನ ಇದರ ಹಿಂದೆ ಇದೆ. ಅದು ಮುಂದೆ ಡೀಟೇಲ್ಸ್ಗೆ ಹೋದಾಗ ಗೊತ್ತಾಗುತ್ತೆ. ಒಂದೊಂದು ಹಂತದಲ್ಲಿ ಒಂದೊಂದು ಮೆಟ್ಲು ಮುಂದೆ ಬಂದರೆ ಕಡೆಯ ಹಂತದಲ್ಲಿ ಅದು ರಾಜ್ಯ ಮತ್ತು ಬೆಂಗಳೂರು ಹಾಕೊಂಡು ಇವತ್ತು ಈ ಸಭೆ ಸೇರಿಸುವಂಥ ಅವಕಾಶವನ್ನು ಕಲ್ಪಿಸ್ಕೊಳ್ತೀವಿ. ನನಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟ ಇದೆ. ಇದು ಭಾಷಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಶಿವಾಜಿ ಕೃತಿ ಹೇಳ್ಬಿಟ್ಟಿಲ್ಲ, ಹೇಳುವಂಥ ವಿಷಯ ಏನಿಲ್ಲ. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಇದೆ. ಆದರೆ ಅದೊಂದು ರೀತಿಯಾಗಿ ಥಿಯೇಟರ್ ಅಮ್ನೇಸಿಯಾ ಅಂತೀವಿ. ಅಂದರೆ ನಮಗೊಂದು ರೀತಿಯಾಗಿ ಜಾಣ ಮರವು ಅಂತ ಇರುತ್ತೆ. ಆ ಮರವಿನಲ್ಲಿ ಇದು ಹೊರಟಾಗುತ್ತೆ. ಅಂದರೆ ನಾಟಕದ ಅದರ ಮೂಲ ಧಾತು, ಜೀವಧಾತು ಪದ ಆದರೆ ಆ ಪದಕ್ಕೆ ದೃಶ್ಯ ರೂಪ ಕೊಡೋದು ನಾಟಕನೇ. ಸೊ ಅದರಿಂದ ನಾಟಕ ಆಗಲ್ಲ. ಬರೀ ಪದದ ವಾಕ್ಯದಲ್ಲೇ ಉಳಿದ್ಬಿಟ್ಟಿದ್ರೆ ಅಥವಾ ಅದು ಶ್ರವ್ಯ ಭಾಗದಲ್ಲಿ ಮಾತ್ರ ಉಳಿದ್ಬಿಟ್ರೆ ಅದು ನಾಟಕ ಆಗಲ್ಲ. ಶ್ರವ್ಯಕ್ಕೆ ದೃಶ್ಯವನ್ನು ಸಮೀಕರಿಸಿದಾಗ ನಾಟಕ ಆಗುತ್ತೆ. ಆದರೆ ಅದನ್ನು ದೃಶ್ಯ ರೂಪಕ್ಕೆ ತರುವಾಗ ನಡೆಸುವ ಸಾಹಸ ಇದೆಯಲ್ಲ, ಅದನ್ನು ಬಹಳ ಮುಖ್ಯವಾದ ಸಾಹಸ ಈ ರಂಗಸಜ್ಜಿಗೆ. ಅಂದರೆ ಪ್ರತಿಯೊಂದು ಥಿಯೇಟರ್ನ ವರ್ಡ್, ಪವರ್ ಆಫ್ ದಿ ವರ್ಡ್ ಅಂತ ಹೇಳ್ತೀವೋ, ಆ ವರ್ಡ್ಗೆ ಒಂದು ಫ್ರೇಮ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನು ಹೇಳ್ತೀರ, ದಿ ಎನ್ಸೈಕ್ಲೋಪೀಡಿಯಾ ಆಫ್ ಥಿಯೇಟ್ರ್ನಲ್ಲಿ ಈ ಬ್ಯಾಕ್ ಸ್ಟೇಜ್ಗೆ, ಲೈಟಿಂಗ್ ಡಿಸೈನ್ಗೆ, ಕಾಸ್ಟ್ಯೂಮ್ಗೆ ಇವೆಲ್ಲ ಒಂಥರ ಪೆರಿಫರಲ್ ಡೀಟೇಲ್ ಮಾಡಿಬಿಟ್ಟಿದ್ವಿ. ಅದೇನು ಅಷ್ಟು ಮುಖ್ಯ ಅಲ್ಲ, ಇಲ್ಲ ಬೇಕಾದ್ರೆ ಇಟ್ಕೊಂಡು ಬಿಡೋಣ ಅನ್ನೋದು. ಬಟ್ ದೀಸ್ ಆರ್ ದಿ ಎಸೆನ್ಷಿಯಲ್ ಆಸ್ಪೆಕ್ಟ್. ಸೊ ನಟ ಎಷ್ಟು ಮುಖ್ಯ ಆಗ್ತಾನೋ ಅಷ್ಟೇ ರಂಗಸಜ್ಜಿಕೆಯ ಏನು ಮುಖ್ಯ ಆಗ್ತಾನೆ, ರಂಗ ಪರಿಕರಗಳನ್ನು ನಿರ್ವಹಿಸಿಕೊಳ್ಳೋದು ಭಾಳ ಮುಖ್ಯ ಆಗ್ತಾನೆ. ಅದಕ್ಕೆ ಬೆಳಕಿನ ವಿಶಿಷ್ಟತೆಯನ್ನು ನೀಡುವಂಥದ್ದು, ವಿನ್ಯಾಸ ನೀಡೋದು ಮುಖ್ಯ ಆಗ್ತದೆ, ವರ್ಣ ವಿನ್ಯಾಸ ಮಾಡೋದು ಮುಖ್ಯ ಆಗ್ತದೆ, ಎಲ್ಲವೂ ಮುಖ್ಯ ಆಗುತ್ತೆ. ಓವರಾಲ್ ಕನ್ನಡ ಥಿಯೇಟರನ್ನೇ ಗಮನಿಸಿದ್ರು ಕೂಡ ಎಷ್ಟೆಷ್ಟು ಜನ ನಮ್ಮಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಲೀಡಿಂಗ್ ಪರ್ಸನಾಲಿಟಿಯಾಗಿ ಕೆಲಸ ಮಾಡಿದ್ದಾರೆ. ನಾವು ಅವ್ರನ್ನ ಹೇಗೆ ನೆನೆಸ್ಕೊಳ್ತೀವಿ, ಅವ್ರ ಬಗ್ಗೆ ನಾವು ಏನೇನು ಡಾಕ್ಯುಮೆಂಟೇಷನ್ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಬರುವ ರಿವ್ಯೂಗಳು ಕೂಡ ಥಿಯೇಟ್ರಲ್ಲಿ ಕಡೆಯ ಪ್ಯಾರಾಗ್ರಾಫಿನ ಕಡೆಯ ಸಾಲಿಗೆ ಬರುತ್ತೆ. ರಂಗಸಜ್ಜಿಕೆ, ಬೆಳಕಿನ ವಿನ್ಯಾಸ ಹಾಗೂ ಸಂಗೀತ ಪ್ರದರ್ಶನಕ್ಕೆ ಪೂರಕವಾಗಿತ್ತು. ಈ ಒಂದು ಸಾಲಿನಲ್ಲಿ ಅವರೆಲ್ಲರ ಸಾಹಸವನ್ನು ನಾವು ತೂಗಿ ಅಳ್ಬಿಡ್ತೀವಿ. ಅದು ದಟ್ಸ್ ದಿ ಟ್ರಾಜಿಡಿ ಆಫ್ ಥಿಯೇಟರ್. ಇದು ನನ್ನ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಬೇರೆ ಕಡೆ ಜಾಸ್ತಿ ಇದೆ. ಬೇರೆ ಕಡೆ ಹೊರಗಡೆ ಎಲ್ಲನೂ ದೇರ್ ಆರ್ ಸ್ಪೆಷಲ್ ರಿವ್ಯೂ, ಥಿಯೇಟರ್ ರಿವ್ಯೂ ಬುಕ್ಸ್ ಬರುತ್ತೆ ಅಥವಾ ಮ್ಯಾಗಝೈನ್ಸ್ ಬರುತ್ತೆ. ವೇರ್ ಎಸ್ಪೆಷಲಿ ದೇ ಡಿಸ್ಕಸ್ ಓನ್ಲಿ ಬ್ಯಾಕ್ ಸ್ಟೇಜ್ ಆ್ಯಕ್ಟಿವಿಟೀಸ್ ಲೈಕ್ ಲೈಟಿಂಗ್ ಡಿಸೈನ್ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಪ್ಲೇ ಬಗ್ಗೆ ಅಥವಾ ಸೆಕ್ಸ್ ಬಗ್ಗೆ, ಅದರ ಕಾಂಟ್ರಿಬ್ಯೂಷನ್ ಜೊತೆ ಚರ್ಚೆ ಮಾಡುವಂಥ ಅನೇಕ ಲೇಖನಗಳು ಬರ್ತವೆ. ಅದರ ಬಗ್ಗೆ ಚರ್ಚೆಗಳಾಗಿರ್ತವೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಷ್ಟು ದೀರ್ಘವಾದ ಚರ್ಚೆ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪರಿವರ್ತನಾ ಕೇವಲ ನಟರಾಗಲಿ ಅಥವಾ ನಿರ್ದೇಶಕರನ್ನಾಗಲಿ ಅಷ್ಟೇ ನಾವು ಗುರುತಿಸೋದು ಬೇಡ. ಜೊತೆಗೆ ನಮ್ಮಲ್ಲಿ ಕೆಲಸ ಮಾಡುವಂತಹ ಬೇರೆ ಬೇರೆ ತಜ್ಞರನ್ನ ಮಾಡ್ಬೋದಂತಾಗಿ ರವೀಶ್ ಅವ್ರನ್ನ ತೆಗೆದುಕೊಂಡು, ರವೀಶ್ ಅವರ ಕೈಂಡ್ ಆಫ್ ಎ ಹೋಲ್ಡರ್ ಪರ್ಸ್ನಾಲಿಟಿ. ಅವರು ನಾಟಕ ನಿರ್ದೇಶನ ಮಾಡಿದರು, ಸಂಗೀತ ಕೊಡ್ತಾಯಿದ್ರು, ನಟರಾಗಿದ್ದರು, ಪ್ಲಸ್ ಲೈಟಿಂಗ್ ಡಿಸೈನರ್ ಆಗಿದ್ದರು ಕೂಡ. ಹೀಗೆ ಪ್ರಯತ್ನದಲ್ಲಿ ಇವತ್ತು ಪಾಷಾ ಅವ್ರ ಬಗ್ಗೆ ಒಂದು ಬಂದಿದೆ. ಒಂದು ಇವತ್ತಿನ ಸಂದರ್ಭವನ್ನು ನೆನೆಸ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಬಹಳ ಇಂಟ್ರಿಕೇಟ್ ಬ್ಯಾಲೆನ್ಸ್ಡ್ ವಾಕಲ್ಲಿ ಇದ್ದೀವಿ ನಾವು. ಸ್ವಲ್ಪ
ಹೆಜ್ಜೆ ಆ ಕಡೆ ಹಾಕಿದ್ರೆ ಏನಾಗುತ್ತೆ, ಹೆಜ್ಜೆ ಈ ಕಡೆ ಹಾಕಿದ್ರೆ ಏನಾಗೋದಿಲ್ಲ, ಆತಂಕದಲ್ಲಿ ಬದುಕ್ತಾ ಇದ್ದೀವಿ. ನಮಗಿಷ್ಟು ಆತಂಕ ಇರಬೇಕಾದ್ರೆ ಒಂದು ಅಲ್ಪಸಂಖ್ಯಾತ ಕೋವಿಗೆ ಬಂದವರಿಗೆ ಇನ್ನಷ್ಟು ಆತಂಕ ಇದೆ. ಅಂಥ ಸಂದರ್ಭದಲ್ಲಿರುವವರು, ಆ ಒಂದು ಸಮುದಾಯದಲ್ಲಿರುವವರು ಎಷ್ಟು ವಿಶಿಷ್ಟವಾಗಿ ತಮ್ಮೆಲ್ಲ ಆತಂಕಗಳನ್ನ ಮರೆತು ಒಂದು ಮೈನ್ ಸ್ಟ್ರೀಮ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಆ ಲೆಕ್ಕದಲ್ಲಿ ಬಹುಶಃ ಮೈಸೂರು ಬಹಳ ದೊಡ್ಡದಾದಂತಹ ಒಂದು ಸಾಂಸ್ಕೃತಿಕ ಲಕ್ಷಣವನ್ನು ಹೊಂದಿದೆ. ಬಹುಶಃ ಈ ಮೈಸೂರಲ್ಲಿ ಯಾರೂ ಕೂಡ ಅಕ್ಮಲ್ ಪಾಷಾನ ಅವರ ಧರ್ಮದ ಮೂಲಕ ಯಾರು ಗುರುತಿಸಕ್ಕೆ ಹೋಗಲೇ ಇಲ್ಲ. ಪಾಷಾ ಅವರ ವೆಲ್ ವಿತಿನ್ ನಮ್ಮಲ್ಲಿ ಹೇಗೆ ಶರ್ಮಾ ಭಟ್ಟ ಜೊತೆಗೆ ಪಾಷಾ ಗೌಡ್ರು ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ವಿ ನೆವರ್ ಫೆಲ್ ದಟ್ ಡಿಸ್ಕ್ರಿಪೆನ್ಸಿ ಎಟ್ ಆಲ್. ನನಗೆ ಪಾಷಾ ಒಂದ್ಸರಿ ತಮಾಷೆ ಮಾಡ್ತಾರೆ, ಗಣೇಶನ ಗೊತ್ತಿ ಇವರೇ ಮಂಟಪ ಹಾಕೊಡೋರು, ಗೋಕುಲಾಶ್ಮೀರಿಗೆ ಹೋಗಿ ಯಾವುದೋ ಮನೇಲಿ ಮಂಟಪ ಹಾಕೋರು. ಹೀ ನೆವರ್ ಫೆಲ್ ದ ಡಿಫ್ರೆನ್ಸ್. ಆಮೇಲೆ ಕರೀತಾ ಇದ್ದವರು ಕೂಡ ಅದ ಡಿಫ್ರೆನ್ಸ್ನಲ್ಲಿ ನೋಡಲಿಲ್ಲ. ಇದು ಈ ಒಂದು 10-15 ವರ್ಷಗಳಿಂದ ಇದು ಬಹಳ ಸಾಧಾರಣವಾದ ವಿಷಯ ಆಗಿತ್ತು. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇದು ಬಹಳ ಒಂದು ಡೆಲಿಕೇಟ್ ಇಶ್ಯೂ ಆಗಿದೆ. ಇದು ಒಂದು ಮಾತನಾಡೋದು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಬಟ್ ಸ್ಟಿಲ್ ಹೇಳುವ ಸಂದರ್ಭದಲ್ಲಿ ಹೇಳಬೇಕು, ದಿ ಪ್ಲುರಾಲಿಟಿ ನಾವು ಎಲ್ಲಿವರೆಗೂ ಉಳಿಸ್ಕೊಳ್ತೀವೋ, ಥಿಯೇಟರ್ ಬೇಸಿಕಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ಥಿಯೇಟರ್ ಇದೆ, ಏನಂತೀರ ಅದು ಇಟ್ಟಿದೆ, ಕೈಂಡ್ ಆಫ್ ಪ್ಲ್ಯಾಟ್ಫಾರ್ಮ್ ದ ಪ್ಲೂರಲ್ ಸ್ಟ್ರಕ್ಚರ್ಸ್ ಆರ್ ಆನರ್. ಬಹುತ್ವವನ್ನು ಆನರ್ ಮಾಡುವಂಥ ಒಂದು ವೇದಿಕೆಯಿಂದ ರಂಗಭೂಮಿ. ಆ ರಂಗಭೂಮಿ ಎಲ್ಲ ರೀತಿಯ ಜನರಿಗೆ ಇಲ್ಲಿ ಆರೈಸಿದೆ, ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದೆ, ಮತ್ತು ಎಲ್ಲರನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಅದಷ್ಟೇ ಪಾಷಾಣ ನಮ್ಮ ಜೊತೆ ಇದ್ದಾರೆ. ಅವರು ಯಾವುದೇ ರೀತಿಯಾದಂತಹ ದೇವಕೀರ್ತನದ ಇಲ್ಲದ ವ್ಯವಸ್ಥೆಯಲ್ಲಿ ನಾವು ಸೊ ಇಟ್ಸ್ ಅನ್ ಆನರ್. ನಾವೆಲ್ಲರೂ ಇಲ್ಲಿ ಸೇರಿರೋದು ಈ ರಂಗಭೂಮಿಯ ಮೈಸೂರಿನ ಪ್ರಮುಖ ರಂಗ ಸಂಘಟಿತರು, ರಂಗಭೂಮಿ ಕೆಲಸ ಮಾಡೋರು ಈ ಸಂದರ್ಭದಲ್ಲಿ ಇಲ್ಲಿ ಜೊತೆ ಸೇರಿರುವುದೇ ಇದಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಸೊ ಪಾಷಾ ಅವರ ಜೀವನ ಸಾಧನೆ ಮತ್ತು ಅವರ ರಂಗಭೂಮಿಗೆ ನೀಡಿದ ಕೊಡುಗೆಯನ್ನು ಕುರಿತಂತೆ ಈ ಸಾಕ್ಷ್ಯಚಿತ್ರವನ್ನು ನೋಡೋಣ. ಸುಮಾರು 57 ನಿಮಿಷದ ಸಾಕ್ಷ್ಯಚಿತ್ರ ಇದು. ನೋಡಿದ ಮೇಲೆ ನನಗೆ ಭಾಳ ಸಂತೋಷ ಆಗುತ್ತೆ, ಅದು ಪರ್ಯಾವರ್ತಕ್ಕೆ ಸಂತೋಷ ಆಗುತ್ತೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ 1 ನಿಮಿಷ ಮಾತನಾಡೋದು ಭಾಳ ಒಳ್ಳೆಯದು. ಪ್ಲೀಸ್ ಗಿವ್ ಯು ರಿಜಿಸ್ಟರ್ ಯುವರ್ ಇಂಪ್ರೆಷನ್ಸ್ ಆಫ್ಟರ್ ವಾಚಿಂಗ್ ದಿ ಡಾಕ್ಯುಮೆಂಟ್ರಿ. ಥ್ಯಾಂಕ್ ಯು. ಬದುಕಿನ ಚಲನಶೀಲತೆಗೆ ಇಂಧನವಾಗಬಹುದು ಎಂಬುದಕ್ಕೆ ಸಾಕ್ಷಿ ದೇಗುಲ, ಇಗರ್ಜಿ, ಮಸೀದಿ ಹಾಗೂ ರಂಗಸಜ್ಜಿಕೆ ಕೂಡ. ಪ್ರಕಾರ ಕನ್ನಡ ರಂಗಭೂಮಿಯಲ್ಲಿ, ವಿಶೇಷವಾಗಿ ಮೈಸೂರಿನ ರಂಗಭೂಮಿಯಲ್ಲಿ ನಮಗೆ ಸಿಗುವ ಅನರ್ಘ್ಯಮಣಿ ಅಕ್ಮಲ್ ಪಾಷಾ, ನೇಪಥ್ಯದ ಬಾದ್ಶಾ ಅಕ್ಮಲ್ ಪಾಷಾ.